ಸ್ನೇಹಿತರೆ, ಈ ಬಾರಿ ನಡೆದ ಚಮತ್ಕಾರ ಇತಿಹಾಸದಲ್ಲೇ ಹಿಂದೆಂದೂ ನಡೆದಿಲ್ಲ. ಶ್ರಾವಣ ಮಾಸದಲ್ಲಿ ಭೋಲೆಬಾಬಾನ ಭಕ್ತರ ದಂಡನ್ನು ನೀವು ಹಲವು ಬಾರಿ ನೋಡಿರಬಹುದು. ಆದರೆ ಈ ಬಾರಿ ಮನುಷ್ಯರಷ್ಟೇ ಅಲ್ಲ, ಪ್ರಾಣಿಗಳು ಸಹ ಭೋಲೆಬಾಬಾನನ್ನು ಸ್ಮರಿಸುತ್ತಿವೆ. 3 ನಾಯಿಗಳು ಕಾವಡಿಯನ್ನು ಹೊತ್ತು ಹೇಗೆ ಸಾಗುತ್ತಿವೆ ಎಂಬ ದೃಶ್ಯವನ್ನು ನೀವು ನಿಮ್ಮ ಕಣ್ಣಾರೆ ನೋಡಬಹುದು. ಹರಿದ್ವಾರದ ಪವಿತ್ರ ಘಾಟ್ಗಳಲ್ಲಿ ಮನುಷ್ಯರು ತಮ್ಮ ಶ್ರದ್ಧೆ, ಭಕ್ತಿಯಿಂದ ಬರಿಗಾಲಿನಲ್ಲಿ 100 ಕಿಲೋಮೀಟರ್ ನಡೆದು ಗಂಗಾಜಲ ತರಲು ಹೋಗುವ ಜಾಗದಲ್ಲಿ, ಅದೇ ಹರಿದ್ವಾರದಲ್ಲಿ ಭಾರತ ಮಾತ್ರವಲ್ಲದೆ ಇಡೀ ವಿಶ್ವದ ಶಿವಭಕ್ತರೇ ಬೆರಗಾಗುವಂತಹ ದೃಶ್ಯ ಕಂಡುಬರುತ್ತದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಶ್ರಾವಣದ ಈ ಪವಿತ್ರ ಮಾಸದಲ್ಲಿ 4 ಕಡೆ ಹರ ಹರ ಮಹಾದೇವ ಎಂಬ ಜೈಘೋಷಗಳು ಮೊಳಗುತ್ತಿದ್ದಾಗ ಪ್ರತಿಯೊಬ್ಬರೂ ಭೋಲೆಬಾಬಾನ ಭಕ್ತಿಯಲ್ಲಿ ಲೀನರಾಗಿದ್ದರು. ಆಗ ಯಾರೂ ಕನಸಿನಲ್ಲೂ ಊಹಿಸದಂತಹ ಒಂದು ಅದ್ಭುತ, ಅಸಾಧಾರಣ ಘಟನೆ ನಡೆಯಿತು. ಹೌದು, ಇತಿಹಾಸದಲ್ಲೇ ಮೊದಲ ಬಾರಿಗೆ ಇಂತಹ ಸಂಗತಿ ನಡೆದಿದ್ದು, ಅದನ್ನು ನೋಡಿ ಅಲ್ಲಿದ್ದ ಜನರು ಕಣ್ಣರಳಿಸಿ ನಿಂತುಬಿಟ್ಟರು. ಇದು ಬರೀ ಸಾಮಾನ್ಯ ಘಟನೆಯೋ ಅಥವಾ ಇದರ ಹಿಂದೆ ಸ್ವತಃ ಮಹಾದೇವನ ಯಾವುದಾದರೂ ಸೂಚನೆ ಅಡಗಿದೆಯೋ ಎಂದು ಪ್ರತಿಯೊಬ್ಬರೂ ಆಲೋಚಿಸುವಂತಾಯಿತು. ಜನರ ಮಹಾಪೂರವೇ ಹರಿದು ಬರುವ ಹರಿದ್ವಾರದ ಪವಿತ್ರ ಭೂಮಿಯಲ್ಲಿ ಡಾಕ್ ಕಾವಡಿ ಎಂತಹ ಅತ್ಯಂತ ಕಠಿಣ ಹಾಗೂ ಕಟ್ಟುನಿಟ್ಟಾದ ನಿಯಮಗಳ ಯಾತ್ರೆಯನ್ನು ಪೂರ್ಣಗೊಳಿಸಲು ಎಂತಹ ಬಲಶಾಲಿ ಮನುಷ್ಯನಿಗೂ ಬೆವರು ಹರಿಯುತ್ತದೆ. ಅಂತಹದರಲ್ಲಿ 3 ಮೂಖ ಪ್ರಾಣಿ ನಾಯಿಗಳು ಡಾಕ್ ಕಾವಡಿಯನ್ನು ಹೊತ್ತು ಎಲ್ಲಾ ಕಟ್ಟುಪಾಡುಗಳೊಂದಿಗೆ ಮುಂದೆ ಸಾಗುತ್ತಿರುವುದು ಕಂಡುಬಂದಿದೆ. ಹೌದು, ನೀವು ಕೇಳಿದ್ದು ಸಂಪೂರ್ಣ ನಿಜ. ಯಾವುದೇ ಮನುಷ್ಯನಲ್ಲ, ಬದಲಿಗೆ 3 ನಾಯಿಗಳು ತಮ್ಮ ಬೆನ್ನು ಮತ್ತು ಕೊರಳಿನಲ್ಲಿ ಶೃಂಗರಿಸಿದ ಡಾಕ್ ಕಾವಡಿಯನ್ನು ಹೊತ್ತು ಹರಿದ್ವಾರದ ರಸ್ತೆಗಳಲ್ಲಿ ಎಲ್ಲೂ ನಿಲ್ಲದೆ, ಆಯಾಸವಿಲ್ಲದೆ ಓಡುತ್ತಿರುವುದು ಕಂಡುಬಂದಿದೆ. ಈ ದೃಶ್ಯ ಎಷ್ಟು ಆಶ್ಚರ್ಯಕರವಾಗಿತ್ತೆಂದರೆ ಜನರು ಇದ್ದಲ್ಲೇ ತಬ್ಬಿಬ್ಬಾಗಿ ನಿಂತುಬಿಟ್ಟರು. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡತೊಡಗಿದಾಗ ಇಂಟರ್ನೆಟ್ ಲೋಕದಲ್ಲೇ ದೊಡ್ಡ ಸಂಚಲನ ಉಂಟಾಯಿತು. ಎಲ್ಲರೂ ಈ ವಿಡಿಯೋದ ಬಗ್ಗೆಯೇ ಮಾತನಾಡುತ್ತಿದ್ದರು ಮತ್ತು ಈ ದೃಶ್ಯವನ್ನು ನೋಡಿ ಜನ ಸಂಪೂರ್ಣವಾಗಿ ದಂಗಾಗಿದ್ದರು. ಕೆಲವರು ಇದನ್ನು ಪಶುಪತಿನಾಥನ ಕೃಪೆ ಎಂದರೆ, ಇನ್ನು ಕೆಲವರು ಇದನ್ನು ಇಂದಿನವರೆಗೆ ಯಾವುದೇ ಯುಗದಲ್ಲೂ ಕಾಣದ ಸಾಕ್ಷಾತ್ ಭಕ್ತಿಯ ರೂಪ ಎಂದು ಭಾವಿಸುತ್ತಿದ್ದರು. ಆದರೆ ಈ ಇಡೀ ಘಟನೆಯ ಹಿಂದಿರುವ ಅಸಲಿ ನಿಜವೇನು? ಈ 3 ನಾಯಿಗಳು ಎಲ್ಲಿಂದ ಬಂದವು? ಹಾಗೂ ಇಷ್ಟೊಂದು ಜನಸಂದಣಿ ಇರುವ ಜಾಗದಲ್ಲಿ ಯಾವುದೇ ಭಯವಿಲ್ಲದೆ ಇಷ್ಟು ಕಠಿಣ ನಿಯಮಗಳೊಂದಿಗೆ ಕಾವಡಿಯನ್ನು ಹೇಗೆ ಕೊಂಡೊಯ್ಯುತ್ತಿವೆ? ಇದನ್ನು ಅರ್ಥ ಮಾಡಿಕೊಳ್ಳುವ ಮೊದಲು ಮೂಲತಃ ಡಾಕ್ ಕಾವಡಿ ಯಾತ್ರೆ ಎಂದರೆ ಏನು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಇದು ಸಾಮಾನ್ಯ ಕಾವಡಿ ಯಾತ್ರೆಗಿಂತ ಏಕೆ ಇಷ್ಟೊಂದು ಭಿನ್ನವಾಗಿದೆ? ಶ್ರಾವಣ ಮಾಸದಲ್ಲಿ ಶಿವಭಕ್ತರು ಹರಿದ್ವಾರ, ಋಷಿಕೇಶ ಅಥವಾ ಗಂಗೋತ್ರಿಯಿಂದ ಪವಿತ್ರ ಗಂಗಾಜಲವನ್ನು ತೆಗೆದುಕೊಂಡು ತಮ್ಮ ಊರುಗಳ ಶಿವಾಲಯಗಳತ್ತ ಸಾಗುವಾಗ ಹಲವು ಕಠಿಣ ಸಂಕಲ್ಪಗಳನ್ನು ಮಾಡುತ್ತಾರೆ. ಸಾಮಾನ್ಯ ಕಾವಡಿ ಯಾತ್ರೆಯಲ್ಲಿ ಭಕ್ತರು ಕಾಲ್ನಡಿಗೆಯಲ್ಲಿ ಸಾಗುತ್ತಾರೆ ಮತ್ತು ದಾರಿಯಲ್ಲಿ ವಿಶ್ರಾಂತಿ ಪಡೆಯುತ್ತಾರೆ. ಆದರೆ ಡಾಕ್ ಕಾವಡಿಯ ನಿಯಮ ತೀರಾ ಭಿನ್ನ ಹಾಗೂ ಕಠಿಣವಾದುದು. ಡಾಕ್ ಕಾವಡಿ ಎಂದರೆ ಒಮ್ಮೆ ಗಂಗಾಜಲವನ್ನು ಎತ್ತಿಕೊಂಡ ಮೇಲೆ ಭಕ್ತರು ತಮ್ಮ ತಲುಪಬೇಕಾದ ಸ್ಥಳದವರೆಗೆ ಎಲ್ಲೂ ನಿಲ್ಲದೆ ಮತ್ತು ವಿಶ್ರಾಂತಿ ಪಡೆಯದೆ ಸಾಗುವ ಕಠಿಣ ಯಾತ್ರೆಯಾಗಿದೆ. ನಿರಂತರವಾಗಿ ಓಡುತ್ತಲೇ ಗಮ್ಯಸ್ಥಾನವನ್ನು ತಲುಪಬೇಕಾಗುತ್ತದೆ. ಈ ಯಾತ್ರೆಯ ಅತ್ಯಂತ ಮೊದಲ ಹಾಗೂ ಮುಖ್ಯ ನಿಯಮವೆಂದರೆ ಗಂಗಾಜಲ ತುಂಬಿದ ಕಾವಡಿಯನ್ನು ಎಂದಿಗೂ ನೆಲದ ಮೇಲೆ ಇಡುವಂತಿಲ್ಲ. ಕಾವಡಿ ಒಂದು ವೇಳೆ ತಪ್ಪಿ ನೆಲಕ್ಕೆ ತಗಲಿದರೂ ಇಡೀ ಯಾತ್ರೆ ಭಂಗವಾಗುತ್ತದೆ ಮತ್ತು ಗಂಗಾಜಲ ಅಪವಿತ್ರವಾಗುತ್ತದೆ. ಇದಲ್ಲದೆ ಡಾಕ್ ಕಾವಡಿಯಲ್ಲಿ ಭಕ್ತರ ಒಂದು ತಂಡವೇ ಇರುತ್ತದೆ. ಅವರು ಒಂದು ನಿಗದಿತ ಸಮಯದೊಳಗೆ 200 ರಿಂದ 300 ಕಿಲೋಮೀಟರ್ ದೂರವನ್ನು ಕ್ರಮಿಸುತ್ತಾರೆ. ಈ ಯಾತ್ರೆಯಲ್ಲಿ ಒಬ್ಬ ಭಕ್ತ ಜಲವನ್ನು ಹಿಡಿದುಕೊಂಡು ನಿರಂತರವಾಗಿ ಓಡುತ್ತಿರುತ್ತಾನೆ. ಅವನು ದಣಿದಾಗ ಅವನ ಇನ್ನೊಬ್ಬ ಸಂಗಾತಿ ಜಲವನ್ನು ಕಾಯ್ದುಕೊಳ್ಳುತ್ತಾನೆ. ಆದರೆ ಓಟದ ವೇಗ ಎಂದೂ ಕಡಿಮೆಯಾಗುವುದಿಲ್ಲ, ಕಾವಡಿಯು ಎಲ್ಲೂ ನಿಲ್ಲುವುದಿಲ್ಲ. ಇಷ್ಟೊಂದು ಶಿಸ್ತು, ಇಷ್ಟೊಂದು ತೀವ್ರ ವೇಗ ಮತ್ತು ಇಷ್ಟು ಕಠಿಣ ನಿಯಮಗಳ ನಡುವೆ ಒಬ್ಬ ಮನುಷ್ಯ ಸಾಗುವುದೇ ಅತ್ಯಂತ ಕಷ್ಟಕರವಾಗಿರುತ್ತದೆ. ಇಂತಹ ಸಂದರ್ಭದಲ್ಲಿ 3 ಮೂಖ ಪ್ರಾಣಿ ನಾಯಿಗಳು ಒಟ್ಟಾಗಿ ಸೇರಿ ಈ ಕಾವಡಿಯನ್ನು ಪೂರ್ಣ ಶಿಸ್ತಿನಿಂದ ಕೊಂಡೊಯ್ಯುತ್ತಿರುವುದು ಕಂಡುಬಂದಾಗ ಜನರು ಆಶ್ಚರ್ಯಚಕಿತರಾಗುವುದು ತೀರಾ ಸಹಜ. ಹರಿದ್ವಾರದ ಅತ್ಯಂತ ಪ್ರಸಿದ್ಧ ಘಾಟ್ಗಳಲ್ಲಿ ಹಾಗೂ ಅತ್ಯಂತ ಜನನಿಬಿಡ ರಸ್ತೆಗಳಲ್ಲಿ ಈ 3 ನಾಯಿಗಳು ಹೆಜ್ಜೆಗೆ ಹೆಜ್ಜೆ ಹಾಕಿ ಮುಂದೆ ಸಾಗುತ್ತಿದ್ದಾಗ ಅವುಗಳ ಸುತ್ತಲೂ ಸಾವಿರಾರು ಶಿವಭಕ್ತರ ಸಮೂಹವಿತ್ತು. ವಾಹನಗಳ ಹಾರನ್ ಸದ್ದು, ಡೋಲು ನಗಾರಿಗಳ ಗಂಭೀರ ಧ್ವನಿ ಮತ್ತು ಶ್ರದ್ಧಾಳುಗಳ ಹರ ಹರ ಮಹಾದೇವ ಎಂಬ ಜೈಘೋಷಗಳ ನಡುವೆಯೂ ಈ ನಾಯಿಗಳ ಮುಖದಲ್ಲಿ ಯಾವುದೇ ಹೆದರಿಕೆ ಇರಲಿಲ್ಲ ಅಥವಾ ಅವು ಜನಸಂದಣಿಗೆ ಅಂಜಿ ಎಲ್ಲೂ ದಿಕ್ಕಾಪಾಲಾಗಿ ಓಡಲಿಲ್ಲ. ಅವು ಪೂರ್ಣ ನಿಷ್ಠೆಯಿಂದ ಹಾಗೂ ಸರಳ ರೇಖೆಯಲ್ಲಿ ತಮ್ಮದೇ ವೇಗದಲ್ಲಿ ಮುಂದೆ ಸಾಗುತ್ತಿದ್ದವು. ತಮಗೆ ತಲುಪಬೇಕಾದ ಗಮ್ಯಸ್ಥಾನದ ಸ್ಪಷ್ಟ ಅರಿವು ಅವುಗಳಿಗಿದ್ದಂತಿತ್ತು. ಈ ನಾಯಿಗಳ ಮೈಮೇಲೆ ಕಾವಿ ಬಣ್ಣದ ಸುಂದರ ವಸ್ತ್ರವನ್ನು ಸುತ್ತಲಾಗಿತ್ತು. ಅವುಗಳ ಕಾವಡಿಯು ಅತ್ಯಂತ ಸುಂದರವಾಗಿ ಪವಿತ್ರ ಗಂಗಾಜಲದ ಕಳಸದಿಂದ ಶೃಂಗರಿಸಲ್ಪಟ್ಟಿತ್ತು. ಅವುಗಳ ಜೊತೆಗೆ ಸಾಗುತ್ತಿದ್ದ ಶಿವಭಕ್ತರು ಸಹ ಈ ದೃಶ್ಯವನ್ನು ನೋಡಿ ತೀವ್ರ ಭಾವುಕರಾದರು. ಪ್ರತಿಯೊಬ್ಬರೂ ತಮ್ಮ ಮೊಬೈಲ್ ಫೋನ್ಗಳಲ್ಲಿ ಈ ಐತಿಹಾಸಿಕ ಕ್ಷಣವನ್ನು ಸೆರೆಹಿಡಿಯಲು ತೊಡಗಿದ್ದರು. ಅಲ್ಲಿದ್ದ ಜನರು
ನಾವು ನಮ್ಮ ಇಡೀ ಜೀವನದಲ್ಲಿ ಹರಿದ್ವಾರದ ಘಾಟ್ಗಳಲ್ಲಿ ಸಾವಿರಾರು ಬಣ್ಣಗಳನ್ನು ಕಂಡಿದ್ದೇವೆ, ಆದರೆ ಪ್ರಾಣಿಗಳಲ್ಲಿ ಇಂತಹ ಭಕ್ತಿಯನ್ನು ಇಂದಿನವರೆಗೆ ಎಂದೂ ಕಂಡಿಲ್ಲ ಎಂದು ಹೇಳುತ್ತಿದ್ದರು. ಸ್ನೇಹಿತರೆ, ಸನಾತನ ಪರಂಪರೆಯಲ್ಲಿ ಶಿವನನ್ನು ಪಶುಪತಿನಾಥ ಎಂದು ಕರೆಯಲಾಗುತ್ತದೆ. ಅಂದರೆ ಈ ಸೃಷ್ಟಿಯ ಸಮಸ್ತ ಪಶು, ಪಕ್ಷಿ ಹಾಗೂ ಮೂಕ ಜೀವಿಗಳ ಒಡೆಯ ಸ್ವತಃ ಮಹಾದೇವನೇ ಆಗಿದ್ದಾನೆ. ಭಗವಾನ್ ಶಿವನ ಜೊತೆ ಯಾವಾಗಲೂ ನಂದಿ ವಿರಾಜಮಾನನಾಗಿರುತ್ತಾನೆ ಹಾಗೂ ಆತನ ಕುತ್ತಿಗೆಯಲ್ಲಿ ನಾಗರಾಜನ ಆಭರಣವಿರುತ್ತದೆ. ಇದರರ್ಥ ಮಹಾದೇವನ ಕೃಪೆ ಕೇವಲ ಮನುಷ್ಯರಿಗಷ್ಟೇ ಸೀಮಿತವಾಗಿಲ್ಲ, ಬದಲಿಗೆ ಈ ಸೃಷ್ಟಿಯ ಪ್ರತಿಯೊಂದು ಜೀವಿಯೂ ಆತನಲ್ಲಿ ತನ್ನ ನಿಷ್ಠೆ ಮತ್ತು ಪ್ರೀತಿಯನ್ನು ವ್ಯಕ್ತಪಡಿಸಬಹುದು. ಹರಿದ್ವಾರದಲ್ಲಿ ನಡೆದ ಈ ಘಟನೆ ಈ ಪೌರಾಣಿಕ ನಂಬಿಕೆಗೆ ಮತ್ತೊಮ್ಮೆ ಜೀವ ತುಂಬಿದಂತೆ ಕಂಡುಬರುತ್ತದೆ. ಹಲವು ಜನರು ಈ ವಿಡಿಯೋವನ್ನು ನೋಡಿದ ನಂತರ ಈ ನಾಯಿಗಳಿಗೆ ವಿಶೇಷ ತರಬೇತಿ ನೀಡಲಾಗಿದೆಯೇ, ಅಥವಾ ಅವುಗಳ ಮಾಲೀಕರಿಗೆ ತಮ್ಮ ಸಾಕಿದ ಪ್ರಾಣಿಗಳ ಮೇಲಿದ್ದ ಅಪಾರ ಪ್ರೀತಿ ಮತ್ತು ಭಕ್ತಿಯು ಈ ರೂಪದಲ್ಲಿ ಹೊರಹೊಮ್ಮಿದೆಯೇ ಎಂಬ ಪ್ರಶ್ನೆಗಳನ್ನು ಎತ್ತುತ್ತಿದ್ದಾರೆ. ವಾಸ್ತವವಾಗಿ ಕಾವಡಿ ಯಾತ್ರೆಯ ಸಮಯದಲ್ಲಿ ತಮ್ಮ ಸಾಕುಪ್ರಾಣಿಗಳನ್ನು ಸ್ವಂತ ಕುಟುಂಬದ ಭಾಗವೆಂದು ಭಾವಿಸುವ ಅನೇಕ ಭಕ್ತರಿದ್ದಾರೆ. ಅವರು ಈ ಮೂಕ ಜೀವಿಗಳನ್ನು ತಮ್ಮ ಜೊತೆಯಲ್ಲಿ ಕರೆತರುತ್ತಾರೆ ಮತ್ತು ಅವುಗಳ ಹೆಸರಿನಲ್ಲಿ ಹರಕೆ ಹೊತ್ತುಕೊಳ್ಳುತ್ತಾರೆ. ಆದರೆ ಇಷ್ಟೊಂದು ಜನಸಂದಣಿಯ ನಡುವೆ ನಾಯಿಗಳು ಸ್ವತಃ ಇಷ್ಟೊಂದು ಸಂಯಮದಿಂದ ನಡೆಯುವುದು ಮತ್ತು ಡಾಕ್ ಕಾವಡಿಯ ನಿಯಮಗಳನ್ನು ಅರಿಯದೆಯೇ ಸಂಪೂರ್ಣವಾಗಿ ಪಾಲಿಸುತ್ತಿರುವುದು ತನ್ನಷ್ಟಕ್ಕೆ ತಾನೇ ಒಂದು ದೊಡ್ಡ ರಹಸ್ಯವಾಗಿ ಮಾರ್ಪಟ್ಟಿದೆ. ಈ ಯಾತ್ರೆಯು ಹರಿದ್ವಾರದಿಂದ ಮುಂದೆ ಸಾಗುತ್ತಿದ್ದಂತೆ ದಾರಿಯಲ್ಲಿ ಸಿಗುತ್ತಿದ್ದ ಪ್ರತಿಯೊಂದು ನಗರ ಹಾಗೂ ಹಳ್ಳಿಯ ಜನರು ಈ ಪ್ರಾಣಿಗಳ ದರ್ಶನ ಪಡೆಯಲು ರಸ್ತೆಯ ಇಕ್ಕೆಲಗಳಲ್ಲಿ ಬಂದು ನಿಲ್ಲತೊಡಗಿದರು. ಅವರು ಅವುಗಳ ಮೇಲೆ ಹೂವುಗಳನ್ನು ಮಳೆಗರೆಯುತ್ತಿದ್ದರು ಮತ್ತು ನಮಸ್ಕರಿಸುತ್ತಿದ್ದರು. ಏಕೆಂದರೆ ಭಾರತೀಯ ಸಂಸ್ಕೃತಿಯಲ್ಲಿ ಭಕ್ತಿಯ ರೂಪ ಯಾವುದೇ ಇರಲಿ, ಅದನ್ನು ಯಾವಾಗಲೂ ಗೌರವದ ದೃಷ್ಟಿಯಿಂದಲೇ ನೋಡಲಾಗುತ್ತದೆ. ಈ ಮೂಕ ಜೀವಿಗಳು ಗಂಗಾ ತಟದಿಂದ ಜಲವನ್ನು ಎತ್ತಿಕೊಂಡು ತಮ್ಮ ಯಾತ್ರೆಯನ್ನು ಪ್ರಾರಂಭಿಸಿದ ಕ್ಷಣದಿಂದ ಅವು ಹೋದಲ್ಲೆಲ್ಲ ಕೇವಲ ಆಶ್ಚರ್ಯ ಮತ್ತು ಶ್ರದ್ಧೆಯ ವಾತಾವರಣವೇ ಆವರಿಸಿತ್ತು. ಡಾಕ್ ಕಾವಡಿಯ ವೇಗವನ್ನು ಕಾಯ್ದುಕೊಳ್ಳುವುದು ಅತ್ಯಂತ ಸವಾಲಿನ ಕೆಲಸ. ದೊಡ್ಡ ದೊಡ್ಡ ಓಟಗಾರರು ಮತ್ತು ಕ್ರೀಡಾಪಟುಗಳೇ ಕೆಲವು ಕಿಲೋಮೀಟರ್ ಓಡಿದ ನಂತರ ಬೆವರಿನಿಂದ ಮಿಂದು ವಿಶ್ರಾಂತಿಯ ಅಗತ್ಯವನ್ನು ಕಂಡುಕೊಳ್ಳುತ್ತಾರೆ. ಅಂತಹದರಲ್ಲಿ ಈ ಮೂರು ಪ್ರಾಣಿಗಳ ಶಕ್ತಿ ಹಾಗೂ ಅವುಗಳ ಸಮರ್ಪಣಾ ಭಾವವನ್ನು ನೋಡಿ ಪ್ರತಿಯೊಬ್ಬರೂ ಬೆರಗಾಗಿದ್ದರು. ಅವು ಯಾವುದೇ ಗಮನ ವಿಚಲನೆಯಿಲ್ಲದೆ ನೇರವಾಗಿ ತಮ್ಮ ಹಾದಿಯಲ್ಲಿ ಸಾಗುತ್ತಿದ್ದವು. ಅವುಗಳ ಪಕ್ಕದಲ್ಲೇ ವೇಗವಾಗಿ ಚಲಿಸುತ್ತಿದ್ದ ವಾಹನಗಳು ಹಾಗೂ ಶ್ರದ್ಧಾಳುಗಳ ಗದ್ದಲದ ಸದ್ದು ಕೂಡ ಅವುಗಳ ಗಮನವನ್ನು ಹಠಾಯಿಸಲು ಸಾಧ್ಯವಾಗಲಿಲ್ಲ. ಈ ಅನನ್ಯ ಘಟನೆಯು ಸಮಾಜಕ್ಕೆ ಒಂದು ದೊಡ್ಡ ಸಂದೇಶವನ್ನು ನೀಡಿದೆ. ಇಂದಿನ ಕಾಲಘಟ್ಟದಲ್ಲಿ ಮಾನವ ಸಂಬಂಧಗಳಲ್ಲಿ ಸ್ವಾರ್ಥ ಮತ್ತು ಪ್ರದರ್ಶನ ಪ್ರವೃತ್ತಿ ಹೆಚ್ಚಾಗುತ್ತಿರುವಾಗ ಈ ಮೂಕ ಜೀವಿಗಳು ಯಾವುದೇ ಸ್ವಾರ್ಥವಿಲ್ಲದೆ, ಯಾವುದೇ ಆಸೆಯಿಲ್ಲದೆ ಕೇವಲ ನಿಷ್ಠೆ ಮತ್ತು ಮಾಲೀಕ ಭಕ್ತಿಯ ಪರಿಚಯವನ್ನು ನೀಡುತ್ತಿವೆ. ಇದನ್ನು ಮಾಲೀಕನ ಮೇಲಿರುವ ನಿಷ್ಠೆ ಎನ್ನಿ ಅಥವಾ ಮಹಾದೇವನ ಮೇಲಿರುವ ಅನಿರ್ವಚನೀಯ ಭಕ್ತಿ ಎನ್ನಿ, ಆದರೆ ಒಂದು ಮಾತಂತೂ ಸಂಪೂರ್ಣ ಸ್ಪಷ್ಟ: ಈ ದೃಶ್ಯವು ನೋಡಿದ ಪ್ರತಿಯೊಬ್ಬರ ಮನಸ್ಸನ್ನು ಆಳವಾಗಿ ತಟ್ಟಿದೆ. ಇಂಟರ್ನೆಟ್ನಲ್ಲಿ ಈ ವಿಡಿಯೋವನ್ನು ಈಗಾಗಲೇ ಕೋಟ್ಯಂತರ ಜನರು ವೀಕ್ಷಿಸಿದ್ದು, ಪ್ರತಿಯೊಂದು ನಿಮಿಷದಲ್ಲೂ ಈ ಸಂಖ್ಯೆ ವೇಗವಾಗಿ ಬೆಳೆಯುತ್ತಿದೆ. ಹಲವು ಪ್ರಮುಖ ನ್ಯೂಸ್ ಚಾನೆಲ್ಗಳು ಹಾಗೂ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲೂ ಈ ಅದ್ಭುತ ದೃಶ್ಯದ ಕುರಿತು ಚರ್ಚೆಗಳಾಗುತ್ತಿವೆ. ಪ್ರಾಣಿಗಳ ಒಳಗೂ ಧಾರ್ಮಿಕ ಭಾವನೆಗಳು ಹಾಗೂ ದೇವರ ಕಡೆಗೆ ಸೆಳೆತ ಇರಲು ಸಾಧ್ಯವೇ ಎಂಬ ವಿಷಯದ ಮೇಲೆ ಜನರು ಚರ್ಚಿಸುತ್ತಿದ್ದಾರೆ. ವಿಜ್ಞಾನವು ಇದನ್ನು ಕೇವಲ ಪ್ರಾಣಿಗಳ ಸ್ವಭಾವ ಮತ್ತು ಅಭ್ಯಾಸವೆಂದು ಪರಿಗಣಿಸಬಹುದು, ಆದರೆ ಆಧ್ಯಾತ್ಮಿಕ ಭಾರತದ ಭೂಮಿಯಲ್ಲಿ ಇದನ್ನು ಕೇವಲ ದೇವರ ಮಹಿಮೆಯೆಂದೇ ನೋಡಲಾಗುತ್ತಿದೆ. ಹರಿದ್ವಾರದ ಪ್ರತಿಯೊಂದು ಘಾಟ್ ಮತ್ತು ರಸ್ತೆಯು ಶ್ರಾವಣದ ಈ ಪವಿತ್ರ ಸಮಯದಲ್ಲಿ ಭಕ್ತಿಗೆ ಯಾವುದೇ ಗಡಿಗಳಿಲ್ಲ ಎಂಬುದಕ್ಕೆ ಸಾಕ್ಷಿಯಾಗಿದೆ. ದೇವರ ಭಕ್ತಿಯು ಜಾತಿ, ಧರ್ಮ, ಅಷ್ಟೇಕೆ ತಳಿ ಅಥವಾ ಜಾತಿಯ ಗಡಿಗಳನ್ನು ಮೀರಿದ್ದಾಗಿದೆ. ಒಂದು ಸಚ್ಚರಿತ ಮನಸ್ಸು ದೇವರ ಮುಂದೆ ತಲೆಬಾಗಿದಾಗ, ಅದು ಮನುಷ್ಯನಿರಲಿ ಅಥವಾ ಮೂಕ ಜೀವಿಯಾಗಿರಲಿ, ಪ್ರಕೃತಿಯೇ ಅದರ ಮುಂದೆ ಶಿರಬಾಗುತ್ತದೆ. ಇದೇ ಕಾರಣಕ್ಕೆ ಈ ವಿಡಿಯೋವನ್ನು ನೋಡಿದ ನಂತರ ಜನರು ಇದನ್ನು ಕೇವಲ ಒಂದು ವೈರಲ್ ಸುದ್ದಿ ಎಂದು ಭಾವಿಸದೆ ಇದನ್ನೊಂದು ಆಧ್ಯಾತ್ಮಿಕ ಅನುಭವದಂತೆ ನೋಡುತ್ತಿದ್ದಾರೆ. ನಾವು ನಮ್ಮ ಪ್ರಾಚೀನ ಗ್ರಂಥಗಳು ಹಾಗೂ ಕಥೆಗಳನ್ನು ಗಮನಿಸಿದರೆ, ಪ್ರಾಣಿಗಳು ದೇವರ ಸಾಧನೆಯಲ್ಲಿ ತಮ್ಮದೇ ಆದ ಮಹತ್ವದ ಕೊಡುಗೆ ನೀಡಿರುವ ಅನೇಕ ಪ್ರಸಂಗಗಳು ನಮಗೆ ಸಿಗುತ್ತವೆ. ಅದು ರಾಮಾಯಣ ಕಾಲದಲ್ಲಿ ಶ್ರೀರಾಮನ ಸೇನೆಯಲ್ಲಿದ್ದ ವಾನರರು ಹಾಗೂ ಅಳಿಲಾಗಿರಲಿ, ಅಥವಾ ಮಹಾಭಾರತದ ಕೊನೆಯಲ್ಲಿ ಯುಧಿಷ್ಠಿರನ ಜೊತೆಗೆ ಸ್ವರ್ಗದತ್ತ ಪ್ರಯಾಣಿಸಿದ ಆ ನಿಷ್ಠಾವಂತ ನಾಯಿ ಕೊನೆಯ ಕ್ಷಣದವರೆಗೂ ಪಾಂಡವ ಪುತ್ರನ ಸಂಘವನ್ನು ತೊರೆಯಲಿಲ್ಲ. ಸನಾತನ ಪರಂಪರೆಯಲ್ಲಿ ನಾಯಿ ಕೇವಲ ಒಂದು ಸಾಕುಪ್ರಾಣಿಯಷ್ಟೇ ಅಲ್ಲ, ಬದಲಿಗೆ ಅದನ್ನು ಭೈರವ ಬಾಬಾನ ವಾಹನ ಎಂದು ಪರಿಗಣಿಸಲಾಗುತ್ತದೆ. ಇಂತಹ ಸಂದರ್ಭದಲ್ಲಿ ಹರಿದ್ವಾರದಂತಹ ಪರಮ ಪವಿತ್ರ ತೀರ್ಥಕ್ಷೇತ್ರದಲ್ಲಿ ಶ್ರಾವಣ ಮಾಸದಲ್ಲಿ 3 ನಾಯಿಗಳು ಡಾಕ್ ಕಾವಡಿಯನ್ನು ಹೊತ್ತು ಹೊರಟಾಗ ಅದನ್ನು ಧಾರ್ಮಿಕ ದೃಷ್ಟಿಕೋನದಿಂದ ಒಂದು ಅತ್ಯಂತ ದೊಡ್ಡ ಕಾಕತಾಳೀಯ ಮತ್ತು ಶುಭ ಸಂಕೇತವೆಂದು ಭಾವಿಸಲಾಗುತ್ತದೆ.
ಸಂತರು ಮತ್ತು ಆಚಾರ್ಯರು ಹೇಳುವಂತೆ ಈ ಘಟನೆಯು ಮಹಾದೇವನ ಕೃಪಾದೃಷ್ಟಿ ಇಡೀ ಸೃಷ್ಟಿಯ ಮೇಲೆ ಸಮಾನವಾಗಿ ನೆಲೆಸಿದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ. ಮತ್ತು ಧರ್ಮಕ್ಕೆ ಧಕ್ಕೆ ಬಂದಾಗ ಅಥವಾ ಶ್ರದ್ಧೆ ಕಡಿಮೆಯಾಗತೊಡಗಿದಾಗ ಮನುಷ್ಯನಿಗೆ ಆತನ ಸಂಸ್ಕೃತಿ ಮತ್ತು ಬೇರುಗಳನ್ನು ನೆನಪಿಸುವಂತಹ ಇಂತಹ ಅದ್ಭುತ ಘಟನೆಗಳು ಸಂಭವಿಸುತ್ತವೆ. ಹೀಗಾಗಿ ಸ್ನೇಹಿತರೆ, ಶ್ರಾವಣದಲ್ಲಿ ನಡೆದ ಈ ಪವಿತ್ರ ಘಟನೆಯು ಭಕ್ತಿಗೆ ಯಾವುದೇ ಭಾಷೆ, ರೂಪ ಅಥವಾ ವಿಶೇಷ ಜ್ಞಾನದ ಅಗತ್ಯವಿಲ್ಲ ಎಂಬುದನ್ನು ನಮಗೆ ಕಲಿಸಿಕೊಟ್ಟಿದೆ. ಮನಸ್ಸಿನಲ್ಲಿ ನಿಷ್ಠೆ ಮತ್ತು ಭಾವನೆ ಇದ್ದರೆ ಈಶ್ವರನು ಅದನ್ನು ಯಾವುದೇ ರೂಪದಲ್ಲಾದರೂ ಸ್ವೀಕರಿಸುತ್ತಾನೆ. ಇದೇ ಮಹಾದೇವನ ತತ್ವಜ್ಞಾನ ಹಾಗೂ ಇದೇ ಸನಾತನದ ಆಧಾರ. 3 ನಾಯಿಗಳ ಈ ಐತಿಹಾಸಿಕ ಡಾಕ್ ಕಾವಡಿ ಯಾತ್ರೆಯು ಇಡೀ ಜಗತ್ತಿಗೆ ಎಂದಿಗೂ ಮರೆಯಲಾಗದಂತಹ ಪಾಠವನ್ನು ಕಲ್ಪಿಸಿಕೊಟ್ಟಿದೆ. ಇದೇ ಕಾರಣಕ್ಕೆ ಈ ವಿಡಿಯೋ ಇಂದು ಇಂಟರ್ನೆಟ್ನಲ್ಲಿ ಇತಿಹಾಸ ಸೃಷ್ಟಿಸುತ್ತಿದೆ. ಬಾಕಿ ಈ ಅನನ್ಯ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ನಲ್ಲಿ ಖಂಡಿತ ತಿಳಿಸಿ. ಹಾಗೂ ಇಂತಹ ವಿಡಿಯೋಗಳನ್ನು ನಿರಂತರವಾಗಿ ನೋಡಲು ನಮ್ಮ ಚಾನಲ್ ಅನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದ.